ಸೊ ಇವಾಗ ಮೈಸೂರಿನ ಜಂಬೂ ಸವಾರಿ ಬಗ್ಗೆ, ಮೈಸೂರಿನ ಲೈಟಿಂಗ್ಸ್ ಬಗ್ಗೆ ಮಾತನಾಡಕ್ಕೆ ಮೈಸೂರು ಹುಡುಗಿರೇ ನನ್ನ ಜೊತೆ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ. ಹಾಯ್, ಹಾಯ್, ನಿಮ್ಮ ಹೆಸರು? ದಾಕ್ಷಾಯಿಣಿ ಅಂತ. ನಿಮ್ಮ ಹೆಸರು? ಅಮೂಲ್ಯ. ಸಹನ ಅಂತ. ಗುಣವತಿ. ನೀವ್ ಹೇಳಿ, ಎಷ್ಟು ವರ್ಷದಿಂದ ದಸರಾ ನೋಡ್ತಿದ್ದೀರಾ ಮೈಸೂರು? ನಾವು ಬಂದು ತೊಟ್ಟಿಂದಾನು ನೋಡ್ತಾ ಇರ್ತೀವಿ. ನಾವು ಹುಟ್ಟಾಗಿಂದ ನೀವು ಪ್ರಾಪರ್ ಮೈಸೂರವರೇನಾ? ಮೈಸೂರೇ. ನೀವ್ ಹೇಳಿ, ಮುಂಚೆ ದಸರಾ ಹೇಗಿತ್ತು, ಇವಾಗ ದಸರಾ ಹೇಗಿದೆ? ಡಿಫ್ರೆನ್ಸ್ ಚೆನ್ನಾಗಿತ್ತು, ಅವಾಗ್ಲೂ ಈಗ್ಲೂ ಚೆನ್ನಾಗಿ ನಡೀತಾ ಇತ್ತು. ಈಗಲೂ ಚೆನ್ನಾಗಿ ನಡೀತಾ ಇದೆ. ಸೊ ನೀವ್ ಯಾವಾಗಿಂದ ದಸರಾ ನೋಡ್ತಿರೋದು? ನಾವು ಹೋದ ವರ್ಷದಿಂದ ಇದು 2ನೇ ವರ್ಷ ನೋಡ್ತಿರೋದು. ಸೊ ದಸರಾದಲ್ಲಿ ಜಂಬೂ ಸವಾರಿ ತುಂಬಾ ಇಷ್ಟ ಆಗುತ್ತಾ ಅಥವಾ ಲೈಟಿಂಗ್ಸ್ ತುಂಬಾ ಇಷ್ಟ ಆಗುತ್ತಾ? ಲೈಟಿಂಗ್ಸ್ ತುಂಬಾ ಇಷ್ಟ ಆಗುತ್ತೆ. ಜಂಬೂ ಸವಾರಿಗಿಂತ ಲೈಟಿಂಗ್ಸ್ ಚೆನ್ನಾಗಿರುತ್ತಾ? ಯಾಕೆ? ಅದೊಂಥರ ಕಲರ್ಫುಲ್ ಆಗಿರುತ್ತಲ್ಲ, ಅದಕ್ಕೆ. ಕಲರ್ಫುಲ್ ಆಗಿ ಏನೇನು ಕಲರ್ಫುಲ್ ಆಗಿರುತ್ತೆ? ಇಲ್ಲಿ ಇದೆಯಲ್ಲ, ಹಾ ಆ ಥರ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ. ಹಾ ಡೈಲಿ ಬರ್ತೀರಾ? ಇವಾಗ ನೀವು ಮೈಸೂರವ್ರೇನೆ, ಸೊ ದಸರಾ ಲೈಟಿಂಗ್ಸ್ ಇರೋ ಅಷ್ಟು ದಿನ ಡೈಲಿ ಬರ್ಬೋದು. ಸೊ ನೀವು ಡೈಲಿ ಬರ್ತೀರಾ ಅಥವಾ ಇವತ್ತು ಮಾತ್ರ ಬಂದಿರೋದಾ, ಹೇಗೆ? ಡೈಲಿ ಬರ್ತಿರ್ತೀವಿ. ಯಾವಾಗ ಡೈಲಿ ಲೈಟಿಂಗ್ಸ್ ನೋಡಿದ್ರೆ ಬೋರ್ ಆಗಲ್ವಾ? ನಮ್ಗೇನು ಬೇಜಾರಾಗಲ್ಲ, ಹಾ ನೋಡ್ತಾನೆ ಇರ್ಬೇಕನ್ಸುತ್ತೆ. ಇಲ್ಲೇ ಇದ್ವಿ. ಹಾ ಸೊ ಇಲ್ಲೇ ಇದ್ದು ಲೈಟಿಂಗ್ಸ್ ನೋಡ್ಕೊಂಡಿರ್ಬೇಕು ಅಂತ. ಓಕೆ, ನೀವು ಯಾವಾಗಿಂದ ದಸರಾ ನೋಡ್ತಿರೋದು? ನಾವು ಬುದ್ಧಿ ಬಂದಾಗಿಂದ ನಾವು ನೋಡ್ತಾನೆ ಇದ್ದೀವಿ. ಅರೌಂಡ್ 15 ಇಯರ್ಸ್ ಆಗಿರ್ಬೋದು. ಸೊ ಪ್ರಾಪರ್ ನಾವು ಮೈಸೂರವ್ರೆ. ಆ್ಯಂಡ್ ನಮ್ಮ ತಾತ ಕೂಡ ಇಲ್ಲೇ ವರ್ಕ್ ಮಾಡಿ, ಸೊ ಅದೊಂದು ಪ್ರೌಡ್. ಸೊ ನಮ್ಮ ತಾತ ವರ್ಕ್ ಮಾಡಿರೋ ಜಾಗಕ್ಕೆ ನಾವೇ ಮತ್ತೆ ಬಂದು ನೋಡೋಕೆ ತುಂಬಾ ಖುಷಿ ಆಗುತ್ತೆ ಮೈಸೂರಿಗೆ ಬಂದು ನೋಡೋದಕ್ಕೆ. ಸೊ ಅರಮನೆಯಲ್ಲಿ ನಿಮ್ಮ ತಾತ ಕೆಲಸ ಮಾಡ್ತಿದ್ರು? ಹೌದು. ಓಕೆ, ಸೊ ಮೈಸೂರಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಜಾಗ ಯಾವುದು? ಜಾಗ ಆಫ್ಕೋರ್ಸ್ ಅರಮನೆ, ಚಾಮುಂಡಿ ಬೆಟ್ಟ, ಝೂ, ಫ್ಲವರ್ ಶೋ, ಎಕ್ಸಿಬಿಷನ್ ಎಲ್ಲ ಇಷ್ಟ ಆಗುತ್ತೆ. ಇಲ್ಲ, ಮೈಸೂರು ಲೈಟಿಂಗ್ಸ್ ಎಷ್ಟು ಇಷ್ಟ? ಲೈಟಿಂಗ್ಸ್ ಜಂಬೂ ಸವಾರಿ ಅಷ್ಟು ಇಷ್ಟ ಆಗಲ್ಲ, ಅದ್ರ ಕ್ರೇಜ್ ಕೊಡಲ್ಲ, ಬಟ್ ಇಷ್ಟ. ದಸರಾ ಸೆಲೆಬ್ರೇಟ್ ಮಾಡಕ್ಕೆ ಅದೊಂದು ಪ್ರಾಪರ್ ಸ್ಪೇಸ್ ಅಂತ ಹೇಳ್ಬೋದು. ಈಗ ಮೈಸೂರಲ್ಲಿ ಲೈಟಿಂಗ್ಸ್ ಇರೋದ್ರಿಂದ ಮೈಸೂರು ಫುಲ್ ಇವಾಗ ಲೈಟಿಂಗ್ಸ್ ಹಾಕಿರ್ತಾರೆ. ಬೆಸ್ಟ್ ಲೈಟಿಂಗ್ಸ್ ಎಲ್ಲಿ ನೋಡ್ಬೋದು? ಇವಾಗ ಗೊತ್ತಿಲ್ಲ ಇರೋರು ಮೈಸೂರಿಗೆ ಬಂದು ಲೈಟಿಂಗ್ಸ್ ನೋಡ್ಬೇಕು ಅಂದವರು ಯಾವ್ಯಾವ ರೋಡಲ್ಲಿ ಅಥವಾ ಯಾವ್ಯಾವ ಸರ್ಕಲ್ ಅಲ್ಲಿ ಬೆಸ್ಟ್ ಲೈಟಿಂಗ್ ಇರುತ್ತೆ? ಅಫ್ಕೋರ್ಸ್ ಅರಮನೆ ಹೇಳಲೇಬೇಕು, ಅದೊಂದು ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಸ್ಟ್ರೀಟ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ಸ್ನ ಅರೇಂಜ್ ಮಾಡಿರ್ತಾರೆ. ಆ್ಯಂಡ್ ಫ್ಲವರ್ ಶೋ ಎಲ್ಲ ಫುಲ್ ಆಲ್ ಓವರ್ ಮೈಸೂರೇ ಹಬ್ಬ. ದಸರಾ ಟೈಮಲ್ಲಿ ಫುಲ್ ಎಲ್ಲ ಕಡೆ ಕ್ರೇಜ್ ಇರುತ್ತೆ, ಎಲ್ಲ ಕಡೆ ಲೈಟಿಂಗ್ಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ನೀವು ನವರಾತ್ರಿ ಸೆಲೆಬ್ರೇಟ್ ಮಾಡ್ತೀರಾ? 9 ದಿನನೂ ನೀವು ಸೆಲೆಬ್ರೇಟ್ ಮಾಡ್ತೀರಾ? ಇಲ್ಲ ಮ್ಯಾಮ್, ಅದು ಅವಾಗಿಂದ ನಡ್ಕೊಂಡು ಬಂದಿಲ್ಲ, ಸೊ ನಾವೇನು ಸೆಲೆಬ್ರೇಟ್ ಮಾಡಲ್ಲ. ಸೂಪರ್. ನೀವು ಯಾವಾಗಿಂದ ದಸರಾ ನೋಡ್ತಿರೋದು? 12 ಇಯರ್ಸಿಂದ. 12 ಇಯರ್ಸ್ ಇಂದ ದಸರಾ ನೋಡ್ತಿದ್ದೀರಾ? ಎಷ್ಟು ವಯಸ್ಸು ನಿಮ್ಗೆ ಇವಾಗ? ನನಗೆ 16. ನೀವು 4 ವರ್ಷ ಇದ್ದಾಗಿಂದನೂ ಬೇಸಿಕಲಿ ನಾವಿಬ್ರು ಸಿಸ್ಟರ್ಸ್. ಸೊ ನಾವು ಬುದ್ಧಿ ಬಂದಾಗಿಂದನೂ ಇಬ್ರು ಜೊತೆಗೆ ದಸರಾ ನೋಡ್ತೀವಿ. ನಮ್ಮ ಡ್ಯಾಡಿ ನಮ್ಮ ಅಮ್ಮ ಜೊತೆ ಬಂದು ದಸರಾ ನೋಡ್ತೀವಿ. ಓಕೆ, ನಿಮ್ಗೆ ಮೈಸೂರಲ್ಲಿ ಯಾವ ಜಾಗ ತುಂಬಾ ಇಷ್ಟ? ಪ್ಯಾಲೇಸ್ ತುಂಬಾ ಇಷ್ಟ. ಓಕೆ, ಎಷ್ಟು ಸಲ ನೋಡಿರ್ಬೋದು ಪ್ಯಾಲೇಸ್ ನೀವು? ಆಫ್ಕೋರ್ಸ್ ದಸರಾ ಟೈಮಲ್ಲೆಲ್ಲ ನೋಡ್ತಾನೆ ಇರ್ತೀವಿ. ಸೊ ಮೈಸೂರಲ್ಲಿ ನಿಮ್ಗೆ ತುಂಬಾ ಇಷ್ಟವಾದ ಜಾಗ ನಿಮ್ ಪ್ಯಾಲೇಸ್ ಅಂತ ಹೇಳಿದ್ರಿ. ಪ್ಯಾಲೇಸ್ ಬಿಟ್ಟು ಇವಾಗ ಮೈಸೂರಲ್ಲಿ ಒಂದಷ್ಟು ಜಾಗ ಗೊತ್ತಿಲ್ಲ ಅನ್ನೋರು, ಬೇರೆ ಊರಿಂದ ಬಂದಿರೋರು ಒಂದೊಳ್ಳೆ ಜಾಗಕ್ಕೆ ಹೋಗ್ಬೇಕು ಮೈಸೂರು ಅಂದ್ರೆ ಪ್ಯಾಲೇಸ್ ಬಿಟ್ಟು ಯಾವ ಜಾಗಕ್ಕೆ ಹೋಗ್ಬೋದು? ಬನ್ನಿ ಮಂಟಪ ಹತ್ರ. ಅಲ್ಲಿಗೆ ಹೋಗ್ಬೋದು, ನೋಡ್ಬೋದು. ಇನ್ನು ಎಕ್ಸಿಬಿಷನ್ ತುಂಬಾ, ಫ್ಲವರ್ ಶೋ ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ರು ನಮ್ಮ ಜೊತೆ ಮಾತಾಡಿದ್ರು. ಥ್ಯಾಂಕ್ ಯು.